ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸಿಮೆಟ್ರಿಕ್ ಅಂದ್ರೆ ಏನು ನಮಗೆ? ಓಕೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂದ್ರೆ ಏನಂದ್ರೆ, ಓಕೆ, ಇಟ್ ಈಸ್ ಎ ಟೈಪ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, ಎ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್. ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಕೊಟ್ಟಿರೋ ಮ್ಯಾಟ್ರಿಕ್ಸ್ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅದೇ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೇಕಂದ್ರೆ ಎ ಇಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಇದ್ರೆ ಅದನ್ನ ಸ್ಕ್ಯೂ ಸಿಮೆಟ್ರಿಕ್ ಅಂತ ಕರಿತೀವಿ. ಇಲ್ಲಾಂದ್ರೆ ಇದನ್ನ ಹಿಂಗೂ ಬರೀಬಹುದು. ಓಕೆ, ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು ಮೈನಸ್ ಎ ಹಿಂಗೂ ಬರೀಬಹುದು. ಓಕೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ನಾವು ಇದನ್ನ ಸಿಮೆಟ್ರಿಕ್. ಓಕೆ, ಅಂಡ್ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಇದನ್ನ ನಾವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟ್ರಿಕ್ಸ್ ತಗೊಳ್ಳೋಣ. ಓಕೆ, 1 2 0 3. ಸಪೋಸ್ ಇಲ್ಲಿ ಬೇರೆ ಎಲಿಮೆಂಟ್ ತಗೊಂತೀನಿ. ಓಕೆ, ಇದನ್ನ ಹೆಂಗ್ ಕನ್ಸ್ಟ್ರಕ್ಟ್ ಮಾಡೋದು ಅಂತ ನಾನು ಹೇಳ್ತೀನಿ, ನಿಮ್ಗೊಂದು ಟ್ರಿಕ್ ಕೊಡ್ತೀನಿ. ಓಕೆ ಓಕೆ ಇದು ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಇಲ್ಲ ಸಿಮೆಟ್ರಿಕ್ ಅಂತ ಚೆಕ್ ಮಾಡೋಣ. ಓಕೆ, ಫಸ್ಟ್ ಇದು ಸಿಮೆಟ್ರಿಕ್ ಅಂತ ಚೆಕ್ ಮಾಡಿ. ಎ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಮಾಡಿ. ಓಕೆ, ಎ ಟ್ರಾನ್ಸ್ಪೋಸ್ ಫಸ್ಟ್ ಎ ಆಲ್ರೆಡಿ ಇದೆ, ಎ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿ. ಓಕೆ, ಎ ಟ್ರಾನ್ಸ್ಪೋಸ್ ಅಂದ್ರೆ ಏನಂದ್ರೆ ರೋಸ್ ನ ಕಾಲಮ್ಸ್ ಅಲ್ಲಿ ಬರೆಯೋದು, ಇಲ್ಲಾಂದ್ರೆ ಕಾಲಮ್ಸ್ ನ ರೋಸ್ ಅಲ್ಲಿ ಬರ್ಕೊಳ್ಳೋದು. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಫಸ್ಟ್ ರೋ ಇದೆ 1 2 0. ಇದನ್ನ ನಾನು ಕಾಲಮ್ ಆಗಿ ಬರ್ಕೊಂತೀನಿ 1 2 0. ಅಂಡ್ ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಆಗಿ ಬರ್ಕೊಂತೀನಿ 2 3 4. ಅಂಡ್ ಥರ್ಡ್ ರೋನ ಥರ್ಡ್ ಕಾಲಮ್ ಆಗಿ ಬರ್ಕೊಂತೀನಿ 4 0 4 2. ನೋಡಿ, ಇವೆರಡು ಸೇಮ್ ಇದೆಯಾ? ಎ ಇಸ್ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್ ಇದೆಯಾ ನೋಡಿ, ಚೆಕ್ ಮಾಡಿ. 1 2 0 2 3 4 0 4 2 ಸೇಮ್ ಇದೆಯಾ? ಎಸ್, ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಇದನ್ನ ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಒಂದು ಟ್ರಿಕ್ ನೋಡಿ, ಇದನ್ನ ನೀವು ಚೆಕ್ ಮಾಡೋ ನೆಸೆಸರಿ ಇಲ್ಲ. ಪ್ರತಿ ಸಾರಿ ನೀವು ಎ ಟ್ರಾನ್ಸ್ಪೋಸ್ ಬರೆಯೋ ನೆಸೆಸರಿ ಇಲ್ಲ. ಜಸ್ಟ್ ಒಂದು ಟ್ರಿಕ್ ಏನಂದ್ರೆ ನೋಡಿ, ಡಯಾಗ್ನಲ್ ಎಂಟ್ರೀಸ್ ಇದೆಯಲ್ಲ, ಇಲ್ಲೊಂದು ಲೈನ್ ಬರ್ಕೊಳ್ಳಿ. ನೋಡಿ, ಈ ಡಯಾಗ್ನಲ್ ಎಂಟ್ರಿ ನೋಡಿ, ಇಲ್ಲಿರೋ ಎಲಿಮೆಂಟ್ ಸೇಮ್ ಇರಬೇಕು. ಅಂಡ್ ಇಲ್ಲಿರೋ ಎಲಿಮೆಂಟ್ ಸೇಮ್ ಇರಬೇಕು. ಇಲ್ಲಿರೋ ಎಲಿಮೆಂಟ್ ಸೇಮ್ ಇರಬೇಕು. ಇವೆರಡು ಸೇಮ್ ಇರಬೇಕು, ಇವೆರಡು ಸೇಮ್ ಇರಬೇಕು, ಇವೆರಡು ಸೇಮ್ ಇರಬೇಕು. ಓಕೆ, ಅವಾಗ ಇದನ್ನು ನಾವು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 1 0 0 0 1 0 0 0 1. ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನಮಗೆ? ಎಸ್, ಅಫ್ ಕೋರ್ಸ್ ಇಟ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೋಡಿ, ಡಯಾಗ್ನಲ್ ಎಂಟ್ರೀಸ್ ನೋಡಿ, ಇಲ್ಲಿರೋ ಎಲಿಮೆಂಟ್ ಸೇಮ್ ಇದೆ, ಇಲ್ಲಿರೋ ಎಲಿಮೆಂಟ್ ಸೇಮ್ ಇದೆ, ಇವೆರಡು ಸೇಮ್ ಇದೆ. ಓಕೆ, ಈ ಪೊಸಿಷನ್ ಇರೋ ಎಲಿಮೆಂಟ್ ಈ ಪೊಸಿಷನ್ ಇರೋ ಎಲಿಮೆಂಟ್ ಸೇಮ್ ಇರಬೇಕು. ಅಂಡ್ ಇದ್ರ ಪೊಸಿಷನ್ ಇರೋ ಎಲಿಮೆಂಟ್ ಸೇಮ್ ಇರಬೇಕು. ಇದು ಸೇಮ್ ಇರಬೇಕು. ಓಕೆ, ದಿಸ್ ಈಸ್ ಎ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಇದನ್ನ ನಾವು ಏನು ಅಂತ ಕರಿತೀವಿ? ಇದನ್ನ 3x3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದ್ರೆ ಇದರಿಂದ ನಮ್ಗೊಂದು ಪ್ರಾಪರ್ಟಿ ಗೊತ್ತಾಯ್ತು, ಏನಂದ್ರೆ ಎವರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಎವರಿ ಅಂತ ಏನಿಲ್ಲ. ಓಕೆ ಓಕೆ ಎವರಿ ಅಂತಾನೆ ಮಾಡ್ಕೊಳ್ಳಿ. ಎವರಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. Okay, but every symmetric matrix is not an identity matrix, but identity matrix is symmetric matrix ಅಂತ ನಾವು ಹೇಳ್ಬೋದು. ಓಕೆ, ಇವಾಗ ಸ್ಕ್ಯೂ ಸಿಮೆಟ್ರಿಕ್ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ 0 1 2 5 -1 0 3 -2 3 0. ಓಕೆ, ಇದು ನಮಗೆ ಸ್ಕ್ಯೂ ಸಿಮೆಟ್ರಿಕ್ ಆಗುತ್ತಾ ಇಲ್ಲ ಚೆಕ್ ಮಾಡಿ. ಫಸ್ಟ್ ಎ ಟ್ರಾನ್ಸ್ಪೋಸ್ ಫೈಂಡ್ ಔಟ್ ಮಾಡಿ. 0 1 2 -1 0 -3 -2 3 0. ಓಕೆ, ಇದ್ರಿಗೆ ಮೈನಸ್ ಮಲ್ಟಿಪ್ಲೈ ಮಾಡಿ. ಎ ಇಂಟು ಎ ಟ್ರಾನ್ಸ್ಪೋಸ್ ಮೈನಸ್ ಮಲ್ಟಿಪ್ಲೈ ಮಾಡಿ. 1 0 3 2 -3 0 ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? 0 1 2 1 -1 0 -3 -2 3 0. ನೋಡಿ, ಇವೆರಡು ಈಕ್ವಲ್ ಇದೆಯಾ, ಸೇಮ್ ಇದೆಯಾ ನೋಡಿ, ಚೆಕ್ ಮಾಡಿ. ಎಸ್, ಇವೆರಡು ಸೇಮ್ ಇದೆ. ಅದರಿಂದ ಇದನ್ನ ನಾವು
ಎ ಇಸ್ ಈಕ್ವಲ್ ಟು ಮೈನಸ್ ಎ ಟ್ರಾನ್ಸ್ಪೋಸ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದು ಇದನ್ನ ನಾವೇನಂತ ಕರಿತೀವಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ಇದ್ರಿಗೇನ್ ಟ್ರಿಕ್ಕು ಅಂದ್ರೆ ನೋಡಿ, ಈ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ಬೇಕಂದ್ರೆ, ಈ ಡಯಾಗ್ನಲ್ ಎಂಟ್ರೀಸ್ ಇದೆಯಲ್ಲ, ಈ ಡಯಾಗ್ನಲ್ ಎಂಟ್ರೀಸ್ ಆಲ್ವೇಸ್ 0 ಇರಬೇಕು. ಇದು ನೆನ್ಪಿಟ್ಕೊಳ್ಳಿ. ಓಕೆ, ರಿಯಲ್ ಮ್ಯಾಟ್ರಿಕ್ಸ್ ಆದ್ರೆ, ಅಂದ್ರೆ ಎಲ್ಲ ಎಲಿಮೆಂಟ್ಸ್, ಈ ಮ್ಯಾಟ್ರಿಕ್ಸ್ ಅಲ್ಲಿರೋ ಎಲ್ಲ ಎಲಿಮೆಂಟ್ಸ್ ರಿಯಲ್ ನಂಬರ್ಸ್ ಆದ್ರೆ, ಓಕೆ, ನಮ್ಗೆ ಈ ಡಯಾಗ್ನಲ್ ಎಂಟ್ರೀಸ್ ಏನಿದೆ ಎಲ್ಲ 0 ಇರಬೇಕು, ಫಸ್ಟ್ ಕಂಡೀಷನ್. ಓಕೆ, ಸ್ಕ್ಯೂ ಸಿಮೆಟ್ರಿಕ್ ಅಂತ ಹೇಳ್ಬೇಕಂದ್ರೆ ಫಸ್ಟ್ ಇದು 0 ಇರಬೇಕು. ಅಂಡ್ ಇಲ್ಲಿ ಏನ್ ಪೊಸಿಷನ್ ಇರುತ್ತೋ ಅದೇ ಎಲಿಮೆಂಟ್ ಇಲ್ಲಿರ್ಬೇಕು. ಬಟ್ ಇದ್ರಿಗೆ ಈ ಒಂದು ಎಲಿಮೆಂಟ್ಗೆ ಏನು ಅದ್ರಿಗೆ ಸೈನ್ ಇರುತ್ತೆ, ಇಲ್ಲಿ ನೋಡಿ +1 ಇದೆ, ಇಲ್ಲಿ -1, ಇಲ್ಲಿ +2 ಇದೆ, ಇಲ್ಲಿ -2, ಇಲ್ಲಿ -3 ಇದೆ, ಇಲ್ಲಿ +3. ಓಕೆ, ಈಗ ಆಪೋಸಿಟ್ ಸೈನ್ ಇರಬೇಕು. ಇಲ್ಲಿ ಪ್ಲಸ್ ಇದ್ರೆ ಮೈನಸ್ ಇದ್ರೆ ಪ್ಲಸ್, ಹಿಂಗಿರ್ಬೇಕು. ಸೇಮ್ ಎಲಿಮೆಂಟ್ ಇರಬೇಕು, ಬಟ್ ಆಪೋಸಿಟ್ ಸೈನ್ಸ್ ಇರಬೇಕು. ಪ್ಲಸ್ ಇದ್ರೆ ಮೈನಸ್ ಇದ್ರೆ ಪ್ಲಸ್. ಹೀಗೆ ಫಸ್ಟ್ ನಮಗೆ ಡಯಾಗ್ನಲ್ ಎಂಟ್ರೀಸ್ ಎಲ್ಲ ಸೇಮ್ ಇರಬೇಕು, ಇದೊಂದು ಕಂಡೀಷನ್. ಅಂಡ್ ಇಲ್ಲಿರೋ ಎಲಿಮೆಂಟ್ಸ್ ಸೇಮ್ ಇರಬೇಕು, ಅಂಡ್ ಆಪೋಸಿಟ್ ಸೈನ್ಸ್ ಇರಬೇಕು. ಇದು ನಮ್ಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ನಾವ್ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಎ ಇಸ್ ಈಕ್ವಲ್ ಟು 1, ಓಕೆ, 2, -2, 0. ಇದು ನಮ್ಗೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಹೇಳಿ, ಥಿಂಕ್ ಮಾಡಿ. ಇಟ್ ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್? ನೋ, ಇಟ್ ಈಸ್ ನಾಟ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗ್ಬೇಕಂದ್ರೆ ಫಸ್ಟ್ ಕಂಡೀಷನ್ ನಮ್ಗೆ ಡಯಾಗ್ನಲ್ ಎಂಟ್ರೀಸ್ ಎಲ್ಲ 0 ಇರಬೇಕು. 0 ಇದೆಯಾ? ಒಂದು 0 ಇದೆ, ಬಟ್ ದಿಸ್ ಇಸ್ ನಾಟ್ ಎ 0, 1 ಇದೆ. ದಟ್ಸ್ ವೈ ದಿಸ್ ಇಸ್ ನಾಟ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನಾಟ್ ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಗೊತ್ತಾಯ್ತಲ್ಲ? ಇದು ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಸ್. ನಿಮ್ಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.